పెను తుఫాను తలొంచి చూసే తొలి నిప్పు కణం అతడే. ಹಲೋ. ಸರ್ ನಮಸ್ಕಾರ. ನಮಸ್ಕಾರ, ಯಾರು ಸರ್ ಅದೇ ನೀವು ಫೋನಲ್ಲಿ ಚರ್ಚೆ ಮಾಡಿದ್ರಲ್ಲ, ಯಾವ್ದ್ರ ಬಗ್ಗೆ? ಅದು ಯಾವುದು ಯಾರು ಭಗವದ್ಗೀತೆ ಕ್ಲಾಸ್ ಕೇಳೋದ್ರ ಬಗ್ಗೆ. ಭಗವದ್ಗೀತೆ ಕ್ಲಾಸ್ ಹೇಳಿದ್ರ ಬಗ್ಗೆ? ಯಾವ ವಿಡಿಯೋದಲ್ಲಿ? ವಿಡಿಯೋ ಬಿಟ್ಟಿದ್ರಲ್ಲ ಮೊಬೈಲ್ನಲ್ಲಿ. ಏನಂತಿದೆ ಹೆಸರು, ಟೈಟಲ್ ಇದೆ? ಅದೇ ಕಾಮೆಂಟ್ ಮಾಡಿದ್ರಲ್ಲ ಸರ್. ಏನಂತ? ಬ್ರಹ್ಮಕುಮಾರಿ ಅವ್ರದ್ದು. ಬ್ರಹ್ಮಕುಮಾರಿ ಅವ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಅವ್ರು ಹೇಳೋ ಜ್ಞಾನನ ನಾನು 3 ದಿನ ಕೇಳಿದ್ದೀನಿ. ಅವ್ರು ಹೇಳೋದು ಯಾವ್ದ್ರ ಆಧಾರದ ಮೇಲೆ ಹೇಳ್ತಾರೆ? ಭಗವದ್ಗೀತೆ ಓದಿದಿರ ತಾವು? ಇಲ್ಲ, ಭಗವದ್ಗೀತೆ ಓದಿಲ್ಲ ನಾನು, ಕೆಲವೊಂದು ವಿಷಯ ಗೊತ್ತಷ್ಟೇ. ಅದರಲ್ಲಿ ಅಂದ್ರೆ ಬಹೂನಿ ಮೇಂ ವ್ಯತೀತಾನಿ ಜನ್ಮಾನಿ ತವಚಾರ್ಜುನ ನಾನ್ಯಹಂ ವೇದ ಸರ್ವಾಣಿ ನತ್ವಂ ವೇತ್ತಂ ಪರಂತಪ ಅಂತ ಒಂದು ಶ್ಲೋಕ ಇದೆ. ಎಷ್ಟನೇ ಅಧ್ಯಾಯದಲ್ಲಿ? 17ನೇ ಅಧ್ಯಾಯದಲ್ಲಿ. 17ನೇ ಅಧ್ಯಾಯ 3ನೇ ಅಧ್ಯಾಯದಲ್ಲಿದೆ, 18ನೇ ಅಧ್ಯಾಯದಲ್ಲಿದೆ. ಅಂದ್ರೆ 17 ಇಲ್ಲ, 9ನೇ ಅಧ್ಯಾಯ ಓದಿ, 18ನೇ ಅಧ್ಯಾಯ ಓದಿ, 3ನೇ ಅಧ್ಯಾಯವನ್ನ ಓದಿ. ಅಲ್ಲ ಸರ್, ನೀವು ಹೇಳಿದ ಶ್ಲೋಕ ಎಷ್ಟನೇ ಅಧ್ಯಾಯ? ಹೇಳ್ತೀನಿ, ಪೂರ್ತಿ ತಿಳ್ಕೊಳ್ಳಿ. ಹೇಳಿ. ಅಂದ್ರೆ ಪೂರ್ತಿ ಭಗವದ್ಗೀತೆ ತಾವು ಹಿಂದೂಗಳಲ್ವಾ? ನಾನು ಹಿಂದೂನೇ. ಅಂದ್ರೆ ಪರಮಾತ್ಮ ಭಾರತೀಯರ ಧರ್ಮ ಏನಿದೆ, ಭಾರತೀಯರ ಸಂಸ್ಕೃತಿ ಏನಿದೆ, ಭಗವಂತ ಕೃಷ್ಣ ಏನ್ ಹೇಳಿದಾನೆ, ರಾಮ ಏನ್ ಹೇಳಿದಾನೆ. ಕೃಷ್ಣನಿಗೂ ಜನನ ಮತ್ತೆ ಮರಣ ಇದೆ, ರಾಮನಿಗೂ ಜನನ ಮತ್ತೆ ಮರಣ ಇದೆ. ಅಂದ್ರೆ ಸರಯೂ ನದಿಯಲ್ಲಿ ರಾಮನು ದೇಹ ತ್ಯಾಗ ಮಾಡಿದ ಅಂತ ಇದೆ. ಅಂದ್ರೆ ಕೃಷ್ಣ ರಾಮ ಎಲ್ಲರೂ ಕೂಡ ದೇವಾನುದೇವತೆಗಳಲ್ಲಿ ಹೈಯೆಸ್ಟ್ ಶ್ರೇಷ್ಠ ದೇವತೆಗಳು. ಅಂದ್ರೆ ರಾಮನು ಕೂಡ ರಾಮೇಶ್ವರದಲ್ಲಿ ಶಿವಲಿಂಗವನ್ನ ಪೂಜೆ ಮಾಡಿದ್ದಕ್ಕೆ ರಾಮೇಶ್ವರ ಇದೆ. ಹೌದಲ್ವ ಸರ್? ಹೌದು ಸರ್, ಹೇಳಿ. ಕೃಷ್ಣನು ಕೂಡ ಪೂಜೆ ಮಾಡಿದ್ದಕ್ಕೆ ಗೋಪೇಶ್ವರ ಮಂದಿರ ಅನ್ನುವಂತಹದ್ದು ಇದೆ. ನಮ್ಮ ಭಾರತೀಯ ಸನಾತನ ಧರ್ಮ ಏನಿದೆಯಲ್ಲ, ಈ ಧರ್ಮ ನಡ್ಕೊಂಡು ಬಂದಿದ್ದು ಅದಕ್ಕೆಲ್ಲ ಮೂಲತಃ ಕಾರಣ ಭಗವದ್ಗೀತೆಯಲ್ಲಿ ಸಂಪೂರ್ಣ ಉಲ್ಲೇಖ ಇದೆ. ಅಂದ್ರೆ ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಂ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಂ ಅಂತ ಹೇಳಿದೆ. ಅಂದ್ರೆ ಆತ್ಮನಾದ ನಿನ್ನನ್ನ ಕತ್ತರಿಸ್ಲಿಕ್ಕೆ, ಸುಡ್ಲಿಕ್ಕೆ, ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ನೀನು ದೇಹವೇ ಮರಣವನ್ನು ಹೊಂದುವಂತ ನಶ್ವರದ ದೇಹ ನೀವಲ್ಲ, ಈ ಶರೀರದಲ್ಲಿ ಮಾತನಾಡುವ ಆತ್ಮನೇ ನೀನು ಅಂತ ಭಗವದ್ಗೀತೆಯಲ್ಲಿ 3ನೇ ಅಧ್ಯಾಯದಲ್ಲಿ ಆತ್ಮಜ್ಞಾನವನ್ನು ಅರ್ಜುನನಿಗೆ ಬೋಧಿಸಲಾಗಿದೆ. ಅರ್ಥ ಆಯ್ತಾ ಸರ್? ತಮಗೆ ಸುಮ್ಮನೆ ತಾವು ಹಿಂದೂ ಸಂಸ್ಕೃತಿನಲ್ಲಿ ಹುಟ್ಟಿದಿರಲ್ವಾ? ಹೌದು ಸರ್. ಆ ಒಂದು ಇದಕ್ಕೆ ತಾನು ನಿಮ್ಮ ಹತ್ರ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಯಾವ ಉದ್ದೇಶ? ಆಯ್ತು, ಮಾಡಿ ಸರ್. ಅಂದೆ ಅಂದ್ರೆ ಇದು ಯಾರು ಹೇಳಿದ್ದು ಅಂದ್ರೆ ಭಗವದ್ಗೀತೆಯಲ್ಲಿ, ಅಂದ್ರೆ ನಾನು ನೀನು ಈ ರಾಜರುಗಳು ಜನ್ಮವನ್ನ ಹೊಂದುತ್ತಾನೆ ಬಂದಿದೀವಿ. ನೀನು ದೇಹ ಅಂತ ತಿಳ್ಕೊಂಡ್ಬಿಟ್ಟಿದೀಯಾ. ಈ ದೇಹದಲ್ಲೊಂದು ಅಮೂಲ್ಯವಾದ ಶಕ್ತಿ ಇದೆ, ಆ ಆತ್ಮನೇ ನೀನು. ಈ ದೇಹದಲ್ಲಿ ಆತ್ಮನೇ ಮಾತಾಡೋದು. ಸತ್ತಾಗ ದೇಹ ಅಲ್ಲೇ ಇರ್ತದೆ, ಬಟ್ ಆತ್ಮ ದೇಹದಿಂದ ಹೊರಗಡೆ ಹೋದಾಗ ಈ ದೇಹ ಮಾತಾಡೋದಿಲ್ಲ. ಅದಕ್ಕೆ ನಿನ್ನ ಆತ್ಮ ಅಂತ ತಿಳ್ಕೊಂತ ಭಗವದ್ಗೀತೆನಲ್ಲಿ ಹೇಳಿದ್ದಾರೆ. 3ನೇ ಅಧ್ಯಾಯದಲ್ಲಿ ತಾವು ಓದಿ. ಅಂದ್ರೆ ಆತ್ಮ ಹೆಂಗೆ ಪುನರ್ಜನ್ಮವನ್ನ ಪಡಿತದೆ ಅಂತ ಹೇಳಿದ್ದಾರೆ. ಅವ್ರು ಹೇಳಿರೋದ್ರಲ್ಲಿ ಕ್ಲಾಸಸ್ ಅನ್ನ ನಾನು ಕೇಳಿದೀನಿ. ಯಾರು ಕಾಮೆಂಟ್ ಮಾಡಿದಿರಲ್ಲ, ಕಾಮೆಂಟ್ಗೆ ನಾನು ನಿಮ್ಮ ಹತ್ರ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಅಷ್ಟೇ. ಇಲ್ಲ ಸರ್, ಮಾಡಿ ಒಳ್ಳೇದೇ. ಅಲ್ಲ ಸರ್, ಇವಾಗ ನೀವು ಯಾವ್ದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೀರಾ? ನಾನು ಈ ಕಾಮೆಂಟ್ ನಾನು ಏನು ಮಾಡಿದ್ದೀನಿ ಅದ್ರ ಬಗ್ಗೆ ಹೇಳ್ರಿ. ನೀವು ಕಾಮೆಂಟ್ ಮಾಡಿದ್ರಿ ಏನಂತಂದ್ರೆ, ಪರಮಾತ್ಮ ಭಗವದ್ಗೀತೆನಲ್ಲಿ ಏನ್ ಹೇಳಿದಾನೆ,
ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತಃ ಹೌದು. ಅದ್ವಿತಾನಾಂ ಅಧರ್ಮಸ್ಯ ಸನಾತ್ಮನಾಂ ಸುಜಾಮ್ಯಃ ಪರಿತ್ರಾಣಾಯ ಸಾಧೂನಾಂ ಸಂಭವಾಮಿ ಯುಗೆ ಯುಗೆ ಅಂತ ಹೇಳಿದ್ದಾರೆ. ವಿನಾಶಾಯ ದುಷ್ಕೃತಂ. ಧರ್ಮಗ್ಲಾನಿ ಅಂದ್ರೇನು, ಈ ಕಲಿಯುಗ ಅಂತಿಮ ಸಮಯದಲ್ಲಿ ಧರ್ಮ ಅಂದ್ರೇನು ಅಂದ್ರೆ ಹಿಂದೂ ಅಲ್ಲ ಧರ್ಮ. ಸರ್ ಒಂದ್ ನಿಮಿಷ ಸರ್ ಒಂದ್ ನಿಮಿಷ ತಡ್ರಿ. ಹೇಳಿ. ಇವಾಗ ಅದು ಭಗವದ್ಗೀತೆಯಲ್ಲಿ ಹೇಳಿದ ಯಾರು? ಶ್ರೀಕೃಷ್ಣ ಪರಮಾತ್ಮ ಹೌದಾ? ಅಲ್ಲ, ಕೃಷ್ಣನಲ್ಲ ಪರಮಾತ್ಮ, ಇಲ್ಲೇ ಬಂದಿರೋದು ನಿಮ್ಗೂ ನಮ್ಗೆ. ಆಯ್ತು ಪರಮಾತ್ಮ ಹೇಳಿದಂತ ತಿಳ್ಕೊಳ್ಳೋಣ. ಆಯ್ತು, ಕೃಷ್ಣ ಪರಮಾತ್ಮ ಅಂತ ನೀವು ತಿಳ್ಕೊಂಡಿರಿ, ಒಳ್ಳೇದು ಹೇಳ್ತೀವಿ, ತಿಳ್ಕೊಳ್ರಿ. ಅಂದ್ರೆ ಶಿವ ದೊಡ್ಡವನು, ಕೃಷ್ಣ ದೊಡ್ಡವನು? ಶ್ರೀಕೃಷ್ಣ ಪರಮಾತ್ಮ ದೊಡ್ಡದು. ಶಿವನಿಗಿಂತಲೂ ದೊಡ್ಡವನ? ಹೌದು. ಸುಪ್ರೀಂ ಹೀರೋ, ಸುಪ್ರೀಂ. ಮತ್ತೆ ಮರಣದಲ್ಲಿ ಯಾರು ಬರುವುದಿಲ್ವೋ ನಾವು ನೀವು ಹಾಗೇನೆ ತಿಳ್ಕೊಂಡಿದ್ವಿ. ಕೃಷ್ಣನ ಕೊನೆಯ ಜನ್ಮದಲ್ಲಿ ಭಗವಂತ ಬಂದು ಏನಕ್ಕೆ, ಅದನ್ನೇ ಇಲ್ಲಿ ನಿಧಾನಕ್ಕೆ ಅರ್ಥ ಮಾಡ್ಕೋಬೇಕಾಗಿರೋ ವಿಚಾರ ಇಲ್ಲಿ. ಸರ್ ಒಂದ್ ಮಾತಾಡ್ತೀನಿ ಕೇಳ್ರಿ. ಹಾಗಾದ್ರೆ ಒಂದ್ ಪ್ರಶ್ನೆ ಕೇಳ್ತೀನಿ ಸರ್. ನಿಮ್ಗೆ ಒಂದ್ ಪ್ರಶ್ನೆ ಕೇಳ್ತೀನಿ ಕೇಳಿ ಸರ್. ಅಂದ್ರೆ ಕೃಷ್ಣ ಅದರಲ್ಲಿ ಈಶ್ವರನ್ನ ಗುರುತಿಸಲಾರದ ಜನ ನಿರಾಕಾರ ಪರಮಾತ್ಮನನ್ನ ಅರಿಯೋದಕ್ಕಾಗದೇ ಇದ್ದಾಗ ಆವಾಗ ಕೃಷ್ಣನೇ ಪರಮಾತ್ಮ ಅಂತ ಯುಗ ಯುಗಗಳಿಂದ ಜನ ನಂಬಿದ್ದಾಗ ಕಲಿಯುಗದ ಅಂತಿಮ ಸಮಯದಲ್ಲಿ ಸಂಗಮಯದಲ್ಲೇ ಬಂದು ಪರಮಾತ್ಮ ನಿರಾಕಾರ ಅವನೇನ್ ಹೇಳ್ತಾನೆ, ಭಗವಂತ ಅವಜಾನಂತಿಮ ಮೂಢ ಮನುಷ್ಯ ತನುಮಾಶ್ರಿತಂ ಪರಂಭಾವ ಅಜಾನಂತೋ ಮಮ ಭೂತ ಮಹೇಶ್ವರಂ ಅಂತ ಹೇಳಿದ್ದಾರೆ. ಪರಮಾತ್ಮ ನಾನು ಈ ಭೂಮಿಗೆ ಬರ್ಬೇಕಾದ್ರೆ ಒಂದು ವೃದ್ಧ ಮಾನವನ ಶರೀರದಲ್ಲಿ ಪರಕಾಯ ಪ್ರವೇಶ ಮಾಡಿ ನಾನೇ ನನ್ನ ಸತ್ಯ ಪರಿಚಯವನ್ನ ತಿಳಿಸೋ ತನಕ ಯಾರಿಗೂ ಕೂಡ ನನ್ನನ್ನು ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ ಅಂತ ಹೇಳಿ ಪರಮಾತ್ಮ ಶಿವ ಹೇಳಿದಾನೆ. ಆ ಮಾತನ್ನ ಭಗವದ್ಗೀತೆಯಲ್ಲಿ ಕೃಷ್ಣನೇ ಪರಮಾತ್ಮ ಅಂತ ಅಂದ್ರೆ ನಾವು ನಂಬಿದ್ವಿ, ನೀವು ನಂಬಿದ್ರಿ. ಆ ಸತ್ಯವನ್ನ ನಿರಾಕಾರ ಪರಮಾತ್ಮನೇ ಶಿವ ಅನ್ನೋದನ್ನ ಅವನೇ ಬಂದು ಹೇಳ್ದಾಗ್ಲೇ ಅದು ಅರ್ಥ ಆಗೋದು ನಮಗೆ. ಅದನ್ನ ಜ್ಞಾನದಿಂದ ಅರ್ಥ ಮಾಡ್ಕೋಬೇಕು. ಅವನನ್ನ ಜ್ಞಾನದಿಂದ ಅರ್ಥ ಮಾಡ್ಕೊಳ್ಬೇಕು, ಯೋಗದಿಂದ ಅರ್ಥ ಮಾಡ್ಕೊಳ್ಬೇಕು. ಪರಮಾತ್ಮ ನಾವು ತಿಳ್ಕೊಂಡಿದ್ದು ಹಾಗೇನೆ. ಭಗವದ್ಗೀತೆಯಲ್ಲಿ ನಾನು ನಿಮ್ಗೆ ದಿವ್ಯ ಚಕ್ಷುವನ್ನ ಕೊಡ್ತೀನಿ, ಆ ದಿವ್ಯ ಚಕ್ಷುವಿನಿಂದ ನೀನು ನನ್ನನ್ನೇ ನೋಡುವಂತ ಭಗವದ್ಗೀತೆಯಲ್ಲಿ ಹೇಳಿದೆಯಲ್ಲ. ಕೃಷ್ಣನ ನೋಡ್ಬೇಕಾದ್ರೆ ದಿವ್ಯ ಚಕ್ಷು ಬೇಕಾಗಿಲ್ಲ ಅಲ್ವಾ? ಚರ್ಮದ ಚಕ್ಷುವಿನಿಂದಲೇ ನೋಡ್ಬೋದಲ್ವಾ? ಪರಮಾತ್ಮ ಶಿವನನ್ನ ಅವನು ಅಲೌಕಿಕವಾದಂತ ಶಕ್ತಿ, ಭಗವಂತ ಸೃಷ್ಟಿಯ ಕ್ರಿಯೇಟರ್, ಅವನು ದೇಹದಿಂದ ದೂರ ಇರುವಂತವನು. ಆ ಪರಮಾತ್ಮನನ್ನ ನೋಡ್ಬೇಕಾದ್ರೆ ದಿವ್ಯ ಬುದ್ಧಿಯಿಂದ ಮಾತ್ರ ಅನುಭವ ಮಾಡ್ಲಿಕ್ಕೆ ಸಾಧ್ಯ. ಮುಸಲ್ಮಾನರು ನವಾಜ್ ಮಾಡ್ತಾರೆ, ಅವ್ಯಕ್ತ ಶಕ್ತಿ ಅವನು. ಅವರು ಮೂರ್ತಿ ಪೂಜೆ ಮಾಡೋದಿಲ್ಲ, ಅವ್ರು ಬೇರೆ ರೂಪದಲ್ಲಿ ಹೆಸರು ಬೇರೆ ಇಟ್ಕೊಂಡಿರ್ಬೋದು. ಅಲ್ಲ ಅಂತ ಶಿವ ಅಂದ್ರು ಅವನೇ, ಅಲ್ಲ ಅಂದ್ರು ಅವನೇ, ನೂರ್ ಅಂದ್ರು ಅವನೇ, ಜ್ಯೋತಿ ಅಂದ್ರು ಅವನೇ, ಗಾಡ್ ಇಸ್ ಲೈಟ್ ಅಂತ ಯೇಸು ಕ್ರಿಸ್ತ ಕರೀತಾನೆ, ಅವನು ಕೂಡ ಅವರೇ. ಆದ್ರೆ ಸರ್ವ ಧರ್ಮದವರಿಗೂ ಪರಮಾತ್ಮ ಒಬ್ಬ ಮೇಲಿದ್ದಾನೆ. ಆದ್ರೆ ನಮ್ಮಲ್ಲಿ ಬಹುದೇವೋಪಾಸನೆ ಇದೆ. ನಾವು ದೇವತೆಗಳನ್ನು ಪೂಜಿಸ್ತೀವಿ, ದನಕರುಗಳನ್ನು ಪೂಜಿಸ್ತೀವಿ, ಅಗನಿನೂ ಪೂಜಿಸ್ತೀವಿ, ಪಕ್ಷಿಗಳನ್ನು ಪೂಜಿಸ್ತೀವಿ, ಅಂದ್ರೆ ಗಣೇಶನ್ನು ಪೂಜಿಸ್ತೀವಿ, ಹನುಮಂತನ್ನು ಪೂಜಿಸ್ತೀವಿ. ನಮ್ಮಲ್ಲಿ ಬಹುದೇವೋಪಾಸನೆ ಇದೆ. ಬೇರೆ ಬೇರೆ ಧರ್ಮದಲ್ಲಿ ಏಕದೇವೋಪಾಸನೆ ಇದೆ. ಅಂದ್ರೆ ಒಬ್ಬನೇ ಭಗವಂತ ಅಂತ ಅವ್ರು ಹೇಳುದು. ನಮ್ಮಲ್ಲಿ ಆ ಒಬ್ಬ ಭಗವಂತನನ್ನ ನಾವೇನ್ ಮಾಡ್ತೀವಿ, ನಿರಾಕಾರನ ಗುರುತಿಸಲಾಗದೇ ಇದ್ದಾಗ ಆಕಾರಿ ಶರೀರಧಾರಿ ದೇವತೆಗಳನ್ನ ನಾವು ಒಳ್ಳೆ ಗುಣ ಇರೋರ್ನ, ಅದೇ ಅವ್ರ ಸರ್ವ ಗುಣಗಳ ಸಂಪನ್ನರಾಗಿರ್ತಾರೆ, ನಿರ್ವಿಕಾರಿಗಳಾಗಿರ್ತಾರೆ, ನಿರಹಂಕಾರಿಗಳಾಗಿರ್ತಾರೆ, ಅವರನ್ನ ನಾವು ದೇವತೆಗಳನ್ನು ಕೂಡ ದೇವರು ಅಂತ ಪೂಜಿಸಿದೀವಿ. ರಾಮನು ಕೂಡ ರಾಮೇಶ್ವರದಲ್ಲಿ ಆ ಶಿವನನ್ನ ಹಿಡ್ದಿದ್ದ. ಅದೇ ರೀತಿಯಲ್ಲಿ ರಾಮನ ಬಂಟ ಯಾರು? ಹನುಮಂತ. ರಾಮನ್ ಧ್ಯಾನ ಮಾಡಿ ಹನುಮಂತ ಶ್ರೇಷ್ಠನಾದ. ಹನುಮಂತನ ನೆನಪು ಮಾಡಿ ರಾಘವೇಂದ್ರ ಸ್ವಾಮಿಗಳು ಶ್ರೇಷ್ಠರಾದ್ರು. ಆ ರಾಘವೇಂದ್ರ ಸ್ವಾಮಿಗಳು ಮಠ ಮಾಡಿಕೊಂಡು ಅವ್ರ ಮರುಶಿಷ್ಯರು ಕೂಡ ಆ ಪ್ರಾಪ್ತಿಯನ್ನ ಪಡೀತಿದ್ದಾರೆ. ಅಂದ್ರೆ ನಾವು ಒಬ್ರಿಂದೊಬ್ರಿಗೆ ನಾವು ಇರುವೆ ಹೊರತು ಆ ರಾಮೇಶ್ವರದಲ್ಲಿ ಆ ಶಿವರಾಮನನ್ನ ಹಿಡ್ದಿದ್ನಲ್ವಾ, ಅವನು ಕೂಡ ದೇವತೆ ಆದ್ನಲ್ವಾ. ನಮ್ಮಲ್ಲಿ ಬಹುದೇವೋಪಾಸನೆ ಇದೆ. ಇದು ಸತ್ಯ, ರಿಯಲೈಸೇಷನ್.
ನಾಲೆಜ್ ಇಸ್ ಲೈಟ್ ಅಂದ್ರೇನು, ಜ್ಞಾನದ ಬೆಳಕಿನಿಂದ ಅನುಭವದಿಂದ ತಿಳ್ಕೊಳ್ಳುವಂತ ಕೆಲವು ಸತ್ಯ ವಿಚಾರಗಳನ್ನ ಅವರು ಹೇಳಿದ್ದಾರೆ. ಆದ್ರೆ ಅದನ್ನ ಅನುಭವ ಮಾಡ್ಬೇಕಾದ್ರೆ ನೀವು ಸಂಪೂರ್ಣ ಭಗವದ್ಗೀತೆಯಲ್ಲಿ ಓದಿದ್ರೆ ನಿಮ್ಗೆ ಅದು ಅನುಭವ ಆಗ್ತಿತ್ತು, ಅವ್ರು ಹೇಳುವಂತ ವಿಚಾರಗಳು. ಆದ್ರೆ ಭಕ್ತಿ ಮಾರ್ಗಕ್ಕೂ ಜ್ಞಾನ ಮಾರ್ಗಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. ಭಕ್ತಿನಲ್ಲಿ ನಾವ್ ಏನ್ ಸಿಕ್ಕರು ಪೂಜಿಸಿ ನಾವು ಮಾಡಿದೀವಿ, ಏನ್ ಸಿಕ್ಕದು ಎಲ್ಲನ್ನು ಪೂಜೆ ಮಾಡ್ಕೊಂಡ್ ಬಂದಿದೀವಿ. ನಮ್ ಹಿಂದೂಗಳಲ್ಲಿ ದನಕರುಗಳಿಗೂ ಪೂಜೆ ಮಾಡ್ತೀವಿ, ಅದು ನಮ್ ಸ್ವಂತ ವಿಚಾರ. ಆದ್ರೆ ಸತ್ಯ ಅನ್ನೋದು ಒಂದು ಬೇರೆ ಇರ್ತದಲ್ವಾ, ಆ ಸತ್ಯವನ್ನ ಅವಲೋಕನೆ ಮಾಡ್ಬೇಕಲ್ವಾ. ಸರ್ ಸತ್ಯ ಅಂದ್ರೆ ಏನು ಸರ್? ಸತ್ಯ ಅಂದ್ರೆ ಸದಾ ಕಾಲದಲ್ಲಿರುವಂತಹದ್ದು, ಶಾಶ್ವತವಾದದ್ದು, ಪರಮಾತ್ಮ ಸತ್ಯ. ಸರ್ ಒಂದ್ ಹೇಳಿ ಕೇಳ್ರಿ, ಎಲ್ಲ ನೀವು ಹೇಳ್ಕೊಂಡ್ರಿ, ನಮಗೆ ಸ್ವಲ್ಪ ಕೇಳೋದಕ್ಕೆ ಅವಕಾಶ ಮಾಡಿಕೊಡಿ. ಹೇಳ್ರಿ ಸರ್. ಇವಾಗ ಸತ್ಯ ಅಂದ್ರೆ ಏನು? ಅದು ಇದೆ ಅಂತ ನಮ್ ಕಣ್ಣಿಗೆ ಕಂಡ್ರೆ ಸತ್ಯ. ಶಾಶ್ವತವಾಗಿರ್ಲಿ ಅಶಾಶ್ವತವಾಗಿರ್ಲಿ, ನಮ್ಮ ಕಣ್ಣಿಗೆ ಕಾಣೋದು, ನಮ್ಮ ಎದುರಿಗೆ ಕಾಣೋದು ಸತ್ಯ, ಹೌದಾ? ಅದು ನಿತ್ಯ ಅಲ್ಲ ಸರ್, ಕಣ್ಣಿಗೆ ಕಾಣುವುದು. ದೇಹ ನಾಶವೇ ಆಗಬಾರ್ದು, ಹಂಗಲ್ಲ ಸರ್. ಶಾಶ್ವತವಾಗಿರಲ್ವಾ ಸರ್? ದೇಹ ನಾಶ ಆಗ್ತದೆ ಸರ್, ಹೌದು, ಬಟ್ ಆತ್ಮ ನಾಶ ಆಗೋದಿಲ್ಲಲ್ಲ. ಆತ್ಮ ಅದಕ್ಕೆ ಹೇಳುದು ಅದನ್ನ ಸತ್ಯ ಅಂತ. ನಾನು ಅದನ್ನ ಹೇಳ್ತೀನಿ. ನೀವ್ ಏನ್ ಹೇಳ್ರಿ, ಪರಮಾತ್ಮ ಜನನ ಮರಣ ಚಕ್ರದೊಳಗೆ ಬರಂಗ ಅಂತ ಹೇಳ್ರಿ ನೀವು. ಹೌದು, ಬ್ರಹ್ಮಕುಮಾರಿ ಮಾತು ಕೇಳಿ, ಹೌದಾ? ಹೌದು. ಸರ್ ನೀವು ಹೇಳಿದ್ರಿ, ನಾ ಕೇಳಿದೆ, ನಾವ್ ಹೇಳಿದ್ರೆ ಸ್ವಲ್ಪ ಕೇಳ್ರಿ. ಹೇಳಿ. ಇವಾಗ ಶ್ರೀಕೃಷ್ಣ ಪರಮಾತ್ಮ ಜನನ ಮರಣ ಹೊಂದಿದ ಅಂತ ಹೇಳಿದ್ರಿ, ಹೌದಾ? ಹೌದು. ಇವಾಗ ಶ್ರೀಕೃಷ್ಣ ಪರಮಾತ್ಮ ಏನು ರಾಮ ಮರಣ ಹೊಂದಿದ ಅಂತ ಹೇಳಿದ್ರಿ. ರಾಮನು ಸರೋಯಿ ನದಿನಲ್ಲಿ ದೇಹ ತ್ಯಾಗ ಮಾಡಿ ದೇಹ ತ್ಯಾಗಕ್ಕೆ ಮತ್ತೇನು ಸಾವಿಗೆ ವ್ಯತ್ಯಾಸ ಅದ, ಹೌದಲ್ಲ?